ಮತ್ತೊಂದು ತಿರುವನ್ನ ಕಾಣ್ತಾ ಇರುವಂತಹ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸದ್ದು ಮಾಡ್ತಾ ಇದೆ ಬೆಳತಂಗಡಿ ತಾಲೂಕಿನ ಅಸಹಜ ಸಾವುಗಳ ಕೇಸ್ಗಳ ಸರಮಾಲೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸದ್ದು ಮಾಡ್ತಾ ಇದೆ ಬೆಳತಂಗಡಿ ತಾಲೂಕಿನ ಅಸಹಜ ಸಾವುಗಳ ಕೇಸ್. ಅಸಹಜ ಸಾವುಗಳ ಬಗ್ಗೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದ ವರದಿ 441 ಸಾವುಗಳ ಬಗ್ಗೆ 2018ರಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿತ್ತ. ಈ ಕುರಿತು ಪ್ರಶ್ನೆಗೆ ಗೊತ್ತಿಲ್ಲ ಅಂದ್ರು ಗೃಹ ಸಚಿವ ಪರಮೇಶ್ವರ್. ಇದು ಸರ್ಕಾರದ ನೇಮಕ ಮಾಡಿದಂತಹ ತನಿಖಾ ಸಮಿತಿನ ಸರ್ಕಾರ ನೇಮಿಸಿದಂತಹ ತನಿಖಾ ಸಮಿತಿಯಾಗಿದ್ರೆ ಪರಿಶೀಲನೆ ಅಂತ ಹೇಳಿರುವಂತಹ ಸರ್ಕಾರ ರಚಿಸಿದಂತಹ ಎಸ್ಐಟಿಯಲ್ಲೂ ಕೂಡ ಬದಲಾವಣೆಯ ಸುಳಿವಾಗ್ತಾ ಇದೆ. ಒಂದಿಬ್ಬರು ಸಕಾರಣ ನೀಡಿದ್ರೆ ಅವರನ್ನ ಬದಲಿಸಬಹುದು ಅಂತ ಹೇಳಿ ಪರಂ ಹೇಳಿದ್ದಾರೆ. ಎಸ್ಐಟಿಯಿಂದ ಹೊರಗುಳಿಲಿಕ್ಕೆ ಇಚ್ಛಿಸಿದ್ರೆ ಅನುಚಿತ್ ಹಾಗೂ ಸೌಮ್ಯ ರಾಣಿ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸದ್ದು ಮಾಡ್ತಾ ಇರುವಂತಹ ಬೆಳ್ತಂಗಡಿಯ ತಾಲೂಕಿನ ಅಸಹಜ ಸಾವುಗಳ ಕೇಸ್ ವಿಚಾರ. ಅಸಹಜ ಸಾವುಗಳ ಬಗ್ಗೆ ಸರ್ಕಾರಕ್ಕೆ ಮೊದಲೇ ವರದಿ ಸಲ್ಲಿಕೆ ಮಾಡಲಾಗಿತ್ತ ಅನ್ನುವಂತಹ ಪ್ರಶ್ನೆ ಮೂಡಿದೆ. 441 ಸಾವುಗಳ ಬಗ್ಗೆ 2018ರಲ್ಲೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿತ್ತ ಎನ್ನುವಂತಹ ಪ್ರಶ್ನೆ. ಈ ಕುರಿತು ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಹೇಳಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ನನಗೆ ಅದರಲ್ಲಿ ಯಾರೋ ಮಾಧ್ಯಮದಲ್ಲೂ ಕೂಡ ಬಂದಿತ್ತು, ನನ್ನವರೆಗೂ ಇನ್ನೂ ಬಂದಿಲ್ಲ. DG ಅವರಿಗೆ ಅಥವಾ ಕಮಿಷನರ್ಗೆ ಏನಾದರೂ ಅವ್ರು ಯಾರಾದರೂ ಆ ಕಮಿಟಿಯಲ್ಲಿರೋರು ಯಾರಾದರೂ ರಿಕ್ವೆಸ್ಟ್ ಮಾಡಿದರೆ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ಅವರು ASP ಆಗಿದ್ದಾಗಲೇ ಸೌಜನ್ಯ ಪ್ರಕರಣದ ತನಿಖೆ ಆಗಿತ್ತು ಸರ್ ಆ ಸಂದರ್ಭದಲ್ಲಿ. ಹಾಗಾಗಿ ಅವರು ನೋಡಿ, ಯಾವುದೇ ಕಾರಣಕ್ಕೆ ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರೇನಾದರೂ ಕಾರಣ ಕೊಟ್ಟು ನಾವು ಆ ಸಮಿತಿಯಲ್ಲಿ ಇರೋದು ಸರಿ ಇಲ್ಲ ಅಂತ ಅವರು ಕನ್ವಿನ್ಸ್ ಮಾಡಿದರೆ ರಿಪ್ಲೇಸ್ ಮಾಡ್ತಾರೆ. ಅದಕ್ಕೇನಿದೆ. 2014ರಿಂದ 17ರ ತನಕ ಆಗಿದ್ದಂಥ ಅಸಹಜ ಸಾವುಗಳ ಪ್ರಕರಣ ಸಂಬಂಧಪಟ್ಟಾಗ ಸರ್ಕಾರದ 2018ರಲ್ಲಿ ಒಂದು ವರದಿ ಸಲ್ಲಿಕೆ ಆಗಿದೆ. ಅಂದರೆ ಏನೇನು ಆಗ್ತಾ ಇದೆ ಎಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾತ್ರ, ಅಂದರೆ ಯಾವ ರಾಜ್ಯದ ತಾಲೂಕಿನಲ್ಲೂ ಆ ಥರ ಆಗದೆ ಇರೋದು ಇಲ್ಲಿ ಆಗ್ತಾ ಇದೆ ಅಂತೇಳಿ ಆ ವರದಿ ಬಗ್ಗೆ ಏನು ಕ್ರಮ ಆಗಲಿಲ್ಲ ಅಂತ ತಾವೇನಾದರೂ ವರದಿ ಅಲ್ಲ ನೋಡ್ತೀನಿ. ನೀವು ಹೇಳಿದ ಮೇಲೆ ಅದನ್ನು ತರಿಸಿ ನೋಡೋಣ. ವರದಿ ಆ ರೀತಿ ಏನಾದರೂ ವರದಿ ಸರ್ಕಾರಕ್ಕೆ ಬಂದಿದ್ದರೆ ತರಿಸಿ ನೋಡೋಣ. ಅದು ಈಗ ಅವರು ಯಾರು ವರದಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ವರದಿ ಯಾರು ಕೊಟ್ಟಿರೋರು ಯಾರು? ಎಕ್ಸ್ಪರ್ಟ್ ಯಾರು ಮಾಡಿದ್ದಿದೆ? ಯಾರು ಕಮಿಟಿ ಯಾರು ಮಾಡಿದ್ರು? ಯಾವ ಎಕ್ಸ್ಪರ್ಟ್ ಕಮಿಟಿ? ಮತ್ತು ಅದು ಇಲಾಖೆ ಸರ್ಕಾರದ ಅನುಮತಿಯಿಂದ ಆಗಿದೆಯಾ ಅಥವಾ ಖಾಸಗಿ ಆಗಿದೆಯಾ? ಅವೆಲ್ಲ ಏನು ಗೊತ್ತಿಲ್ವಲ್ಲ. ಇನ್ನೇ ವರದಿ ಬಂದಿದೆ. ಎಲ್ಲಿಗೆ ಬಂದಿದೆ ವರದಿ? ಅಧಿಕೃತವಾಗಿ ಯಾವುದಾದ್ರೂ ವರದಿ ಸರ್ಕಾರಕ್ಕೆ ಬಂದಿದ್ದರೆ ಅಂದರೆ ಅದು ಸರ್ಕಾರದ ಅನುಮೋದನೆಯಿಂದ ಆಗಿರ್ತಕ್ಕಂಥ ಸಮಿತಿ ಇರಬೇಕು. ಅದು ಅದರಿಂದ ಆಗಿದ್ರೆ ನಾವು ಅದನ್ನು ಗಮನಿಸ್ತೀವಿ. ನನಗೆ ಅದರಲ್ಲಿ ಯಾರೋ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.